ಮಧು ಮಧು ಒಂದು ನಿಮಿಷ ಬರ್ತೀಯ ಇಲ್ಲಿ? ನೀನೇ ಬಾರೋ ಇಲ್ಲಿ, ಒಂದು ನಿಮಿಷ ಕೆಲಸ ಇದೆ ಇಲ್ಲಿ. ಜೈ ಒಂದು ನಿಮಿಷ ಬರ್ತೀನಿ. ಯಾರಾದರೂ ಬಂದರೆ ಕರಿ, ಇಲ್ಲೇ ಇರ್ತೀನಿ. ಓಕೆ? ಹಾಂ ಮಗ, ಆದರೆ ಒಬ್ರದ್ದು ಮಿಸ್ ಆಗಬಾರ್ದು, ಎಲ್ರದ್ದು ಕೂಡ ಫೋಟೋಸ್ ತೆಗಿಬೇಕು. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡಪ್ಪ, ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಸರಿ ಸರಿ ಆಯಿತು. ಆಮೇಲೆ ನಮ್ಮಿಬ್ರದ್ದು ಮರ್ತ್ಬಿಟ್ಟಿಯಪ್ಪ, ನಮ್ಮಿಬ್ರದ್ದು ಒಂದೆರಡು ಎಕ್ಸ್ಟ್ರಾ ಫೋಟೋಸ್ ತೆಗಿ ಚೆನ್ನಾಗಿ. ಎಲ್ಲರದ್ದು ಫೋಟೋಸ್ ಮುಗಿಲಿ, ಆಮೇಲೆ ಒಂದು ಸ್ವಲ್ಪ ತೆಗಿತೀನಿ ನಿನಗೆ ಫೋಟೋಸು ಬೇರೆ ಕಡೆ. ಓಕೆನಾ? ಹಾಂ, ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಲ್ಲ ಡೆಕೋರೇಷನ್ ಮಾಡಿದಾರಲ್ಲ, ಅಲ್ಲಿ ತೆಗಿಯೋ ಒಂದೆರಡು ಫೋಟೋ ತೆಗಿ ಸಾಕು ನನಗೆ. ಅಯ್ಯೋ, ಎರಡೇನು ಬೇಕಾದಷ್ಟು ತೆಗಿದ್ದೀನಿ, ನಿನ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊ. ಸರಿ ಕಣೋ. ಜೈ ಎಲ್ಲರೂ ಬಂದಿದ್ದಾರೆ ಅನ್ಸುತ್ತೆ ಅಲ್ವಾ? ನಿಮ್ಮಪ್ಪ ಅಮ್ಮ ಎಲ್ಲರೂ ಬಂದಿದ್ದಾರೆ. ಏನ್ ಜೈ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದಿರಾ, ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ಮತ್ತೆ ಮನೆಗೆ ಬಂದಾಗ ಬೈತಾ ಇದ್ದೆ, ಯಾಕೆ ಇಷ್ಟೊತ್ತು ಎಲ್ಲೋಗಿದ್ದೆ, ಏನು ಮಾಡ್ತಾ ಇದ್ದೆ ಅಂತ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಜೈ, ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ ಮಾಡಿಸಿದ್ಯಾ ಅಂತ. ಹೋಗ್ಲಿ ಬಿಡು, ಈಗ ಗೊತ್ತಾಯ್ತಾ? ಆದ್ರೆ ನಿಜವಾಗ್ಲೂ ಬೆಳಗ್ಗೆ ಎಷ್ಟು ಕೋಪ ಬಂದಿತ್ತು ಗೊತ್ತಾ ನಿನ್ ಮೇಲೆ. ಕೋಪ ಮಾಡ್ಕೊಳ್ಳೋದಕ್ಕೇನು ದುಡ್ಡು ಕಾಸು ಕೊಡಬೇಕಾ? ಫ್ರೀಯಾಗಿ ಕೋಪ ಮಾಡ್ಕೊತೀಯ, ಅದರಲ್ಲೂ ನನ್ನ ಮೇಲೆ ಅಂದರೆ ನಿನಗೆ ಯಾವಾಗಲೂ ಮೂಗಿನ ಮೇಲೆ ಇರುತ್ತೆ. ಹೋಗು ಜೈ, ಯಾವಾಗಲೂ ನಿನಗೆ ತಮಾಷೆನೆ. ನಾನೇನಾದರೂ ಸುಳ್ಳು ಹೇಳ್ತಾ ಇದ್ದೀನಾ? ನಿಜಾನೇ ತಾನೇ, ಬೆಳಗ್ಗೆ ನೋಡಿ ಎಷ್ಟು ಕೋಪ ಮಾಡ್ಕೊಂಡಿದ್ದೆ. ಸಾರಿ. ಪರವಾಗಿಲ್ಲ ಬಿಡು ಶೋಭಾ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ಮತ್ತೆ ಚೆನ್ನಾಗಿ ಕಾಣಿಸ್ತಾ ಇರೋಕ್ಕಾಗುತ್ತಾ? ನೀನು ಸೆಲೆಕ್ಟ್ ಮಾಡಿರೋ ಡ್ರೆಸ್ಸು ಆಮೇಲೆ ಎಲ್ಲ ಸೆಲೆಕ್ಷನ್ ನಿಂದೆ ತಾನೇ. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ನೀನು ಒಂದ್ಸರಿನೂ ಹೇಳಿಲ್ವಲ್ಲ ಶೋಭಾ. ನಾನು ಹೇಳಲ್ಲ. ಏನಕ್ಕೆ ಹೇಳಲ್ಲ? ಹೇಳಲ್ಲ ಅಂದರೆ ಹೇಳಲ್ಲ ಅಷ್ಟೇ. ಪ್ಲೀಸ್ ಹೇಳು ಶೋಭಾ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಹೋಗು ಜೈ, ನಾನು ಹೇಳಲ್ಲ ಅಂದರೆ ಹೇಳಲ್ಲ ಅಷ್ಟೇ. ಲೂಸು, ನಾನೇನಾದರೂ ನಿನ್ನ ಹತ್ರ ಏನೋ ಕೇಳಬಾರ್ದೇನೋ ಕೇಳ್ತಾ ಇದ್ದೀನಿ ಅನ್ನೋಂಗೆ ಆಡ್ತಾ ಇದೆಯಾ ನೀನು. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಷ್ಟು ಮಾತ್ರ ಹೇಳು. ಹೇಳಲ್ವಾ? ಸರಿ ಬಿಡು, ಹೇಳಬೇಡ. ನನಗೆ ಗೊತ್ತು ನೀನು ಯಾಕೆ ಹೇಳ್ತಾ ಇಲ್ಲ ಅಂತ. ಏನಕ್ಕೆ? ನಿನಗಿಂತ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ, ಅದಕ್ಕೆ. ನೋಡು ನೋಡು ಹೆಂಗೆ ಹೇಳ್ತೀಯ ನೀನು, ಅದಕ್ಕೆ ನಾನು ಹೇಳಲ್ಲ ನಿನಗೆ. ಅಂದರೆ ಇವಾಗೇನೋ ನಿನಗಿಂತ ನಾನು ಚೆನ್ನಾಗಿ ಕಾಣಿಸ್ಬಾರ್ದಾ? ನಾನು ಹೇಳಿದ್ನ ಇವಾಗ ಆ ಥರ ನಿನಗೆ? ಮತ್ತೆ ನೀನು ಇವಾಗ ಹೇಳಲಿಲ್ಲ ಅಂದರೆ ನಾನು ಹಾಗೆ ತಿಳ್ಕೊಳ್ಳೋದು. ಇವಾಗೇನು ಹೇಳಲೇಬೇಕಾ ನಿನಗೆ? ಹೇಳದೇ ಇದ್ರೆ ಇರೋಕ್ಕಾಗಲ್ವಾ? ಯಪ್ಪ, ನನ್ನ ಹೆಂಡತಿ ಬಾಯಿಂದ ಒಂದೇ ಒಂದು ಸರಿ ಆ ಮಾತು ಕೇಳಬೇಕು ಅಂತ ಆಸೆ ಆಯಿತು, ಅದಕ್ಕೆ ಕೇಳೋದ್ನಪ್ಪ. ನೀನು ನೋಡಿದ್ರೆ ಹೇಳೋದೇ ಇಲ್ಲ ಅಂತ್ಯ. ಹೋಗ್ಲಿ ಬಿಡು. ಹಾಗೇನಿಲ್ಲ ಜೈ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಮತ್ತೆ ಫಸ್ಟೇ ಹೇಳ್ಬೇಕಲ್ವಾ? ಹಾಗೆಲ್ಲ ಮನಸ್ಸಲ್ಲಿರೋದನ್ನ ಹೇಳ್ಕೋಬಾರ್ದು. ಏಕೆ, ಏನಾಗ್ಬಿಡುತ್ತೆ? ನಿನಗೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿಬಿಡುತ್ತೆ, ಅದಕ್ಕೆ. ಯಪ್ಪ, ದೊಡ್ಡ ಲೂಸು ಕಣೆ. ನಿನಗೆ ಯಾರು ಹೇಳಿದ್ರು ನಿನಗೆ ಇದನ್ನು? ಯಾರು ಇಲ್ಲ, ನಾನೇ ಹೇಳ್ತಾ ಇದ್ದೀನಿ. ನೀನೇ ಹೇಳೋದಕ್ಕಂತೂ ಸಾಧ್ಯನೇ ಇಲ್ಲ ಬಿಡು. ನಿಜ ಹೇಳು ಶೋಭಾ, ಯಾರು ಹೇಳಿದ್ರು ಈ ಥರ? ಲೂಸು, ಯಾವತ್ತಾದ್ರೂ ನನಗೆ ನಿನ್ನ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೇನೆ? ಹೆಂಗೆ ಅಂದ್ಕೊಂಡೆ ಆ ಥರ ನೀನು? ಅದಕ್ಕೆ ನಾನು ಹೇಳಲ್ಲ ಅಂತ ಹೇಳಿದ್ದು. ನಿಜ ಹೇಳು, ಯಾರು ಹೇಳ್ಕೊಟ್ರು ನಿನ್ಗಿದನ್ನ? ಹೇಳಲ್ಲಪ್ಪ, ನೀನೋಗಿ ಅವ್ರಿಗೆ ಕೇಳ್ಬಿಟ್ರೆ. ಹೇಳು ಶೋಭಾ, ನಾನೇನು ಕೇಳಲ್ಲ. ಯಾರು ಇಲ್ಲ ಜೈ, ಪ್ರಮೀಳಕ್ಕ ಹೇಳಿದ್ರು. ಪ್ರಮೀಳಕ್ಕ ಹೇಳಿದ್ರಾ? ನಿನಗೆ ಈ ಥರ ಹೇಳ್ಕೊಟ್ರ ಅವರು? ಹೌದು, ಏನಿದೆ ಅದ್ರಲ್ಲಿ ತಪ್ಪು? ನಿಜಾನೇ ತಾನೇ. ಏನು, ಜೈ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ರೆ ನಿನ್ನ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೆ ಅಂತ ಹೇಳ್ಕೊಟ್ರ ನಿನಗೆ? ಹೌದು. ದಡ್ಡಿ ಅಂದರೆ ದಡ್ಡಿ ಕಣೆ ನೀನು, ಅದನ್ನೇ ನಂಬಿದೀಯಲ್ಲ ನೀನು. ಏನು ಹೇಳಬೇಕು ನಿನಗೆ ನಾನು? ಬರಲಿ, ಪ್ರಮೀಳಕ್ಕಂಗಿದೆ. ನೋಡು ನೋಡು, ನಾನು ಇದಕ್ಕೆ ಹೇಳಲ್ಲ ಅಂತ ಹೇಳಿದ್ ನಿನಗೆ. ನಮ್ಮಿಬ್ರ ಮಧ್ಯ, ಅದರಲ್ಲೂ ನಮ್ಮ ಹುಡುಗಿಗೆ ಈ ಥರ ಹೇಳ್ಕೊಟ್ಟಿದ್ದಾರೆ ಅಂತಂದರೆ ಬಿಟ್ಬಿಡ್ತೀನಿ ನಾನು. ಪ್ಲೀಸ್ ಜೈ, ಏನು ಕೇಳೋಕೆ ಹೋಗ್ಬೇಡ, ಆಮೇಲೆ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ. ಏನೂ ಇಲ್ಲ, ಸುಮ್ಮನಿರು, ಸ್ವಲ್ಪ ಕಿಂಡಲ್ ಮಾಡೋಣ. ಜೈ, ಒಂದೆರಡು ಫೋಟೋ ತೆಗಿತೀನಿ, ನಿಂತ್ಕೊಳ್ಳಿ. ಹಾಂ ಮಗ. ಸಿಸ್ಟರ್, ಒಂದು ಸ್ವಲ್ಪ ಈ ಕಡೆ ತಿರ್ಕೊಳ್ಳಿ. ಮಗ, ನೀನು ಸ್ವಲ್ಪ ಸ್ಮೈಲ್ ಮಾಡೋ. ಓಕೆ ಮಗ, ಎಲ್ಲ ಸೂಪರಾಗಿ ಬಂದಿದೆ ಫೋಟೋಸ್. ಓಕೆ ಮಗ, ಥ್ಯಾಂಕ್ಸ್. ಸರಿ ಕಣ, ಇನ್ನು ಯಾರಿದ್ದಾರೆ ಎಲ್ಲರನ್ನೂ ಕರೆದ್ಬಿಡು. ಯಾರಿಗಾದ್ರೂ ಹೇಳಿ ಕಳಿಸಿ, ಎಲ್ಲ ಬರ್ತಾರೆ. ಬೇಗ ಬೇಗ ಎಲ್ಲರಿಗೂ ತೆಗೆದುಬಿಟ್ರೆ ಒಳ್ಳೇದಲ್ವಾ? ಆಮೇಲೆ ಎಲ್ಲ ಊಟಕ್ಕೆ ಹೋಗ್ತಾರೆ, ಸುಮ್ಮನೆ ಟೈಮ್ ಆಗುತ್ತೆ ಅದಕ್ಕೆ. ಹಾಂ ಮಗ, ಹೇಳಿ ಕಳಿಸ್ತೀನಿ. ಐಶು, ಐಶು, ಹೇಳು. ಐಶು, ಫೋಟೋಸ್ ತಗೊಳ್ಳೋದನ್ನೆಲ್ಲ ಬೇಗ ಬೇಗ ಕಳಿಸು. ಹೇಳ್ತೀನಿ. ಸರಿ ಮಗ, ಕುತ್ಕೊಳ್ಳೋ, ಬಂದಮೇಲೆ ತೆಗಿವಂತೆ. ಓಕೆ ಮಗ. ಆವಾಗಲೇ ಪ್ರೇಮಿಳಮ್ಮ ಸವಿತಮ್ಮ ಎಲ್ಲ ಬಂದ್ಬಿಟ್ಟವ್ರೆ. ಅವ್ರು ಬೆಳಗ್ಗೆನೆ ನಮ್ಗಿನ ಮುಂಚೆಗೆ ಬಂದವ್ರೆ ಕಣತೆ. ನೋಡ್ರೇನೆ ಸವಿತಮ್ಮ, ಒಳ್ಳೆ ನೆಂಟರು ಬಂದಂಗೆ ಬಂದಿರೋದ ಪುಟ್ಟಕ್ಕ. ಸುಮ್ಮನೆ ಕೂಕಳ್ರಿ ಅಮ್ಮಣ್ಯರ. ಅಲ್ಲ, ಹಿಂಗೆ ಬತ್ತೀವಿ ಊರಿಗೆ, ಬಸ್ನಾಗ ಬತ್ತೀವಿ ನಾವು ನಿಮ್ಮ ಜೊತೆಗೆ ಅಂತ ಹೇಳ್ದವ್ರು ಹಂಗಿಂದ ಹಂಗೆ ಓಡ್ ಬಂದಿದ್ದೀರ ನೀವು. ಅಲ್ಲ ಕಣ್ಪುಟ್ಟಕ್ಕ, ನಾವ್ ಹೆಂಗನ ಬರ್ಲಿ, ನೀವ್ ಯಾಕೆ ಇಟ್ಟೋದ್ ಲೇಟು? ಏನು 5 ಗಂಟೆಗೆ ಬರೋದು? ಅಯ್ಯ, ಊರಾಗ ಜನ ವಾಡ್ಬಾರ್ದೇನೆ ಪ್ರೇಮಿಳಮ್ಮ, ನೀನೇನು ಹಿಂಗೆ ಮಾತಾಡ್ತಿ? ವಾಡ್ಸಿ ಒಂದು ಬಸ್ ಜನ ತುಂಬ್ಕೊಂಡು ಬಂದ್ರಮ್ಮ, ತುಂಬಲಾರ್ದಂಗೆ. ಒಂದು ಬಸ್ಸು ರಶ್ ಆಗ್ಬಿಟ್ಟಿತ್ತು. ಹೋಗ್ಲೇ, ಎಲ್ಲ ಬಂದ್ರೇನು ಬಿಟ್ಟಮ್ಮ? ಎಲ್ಲಿ ಸೋಬಿತಂಗ್ ಮಾತಾಡ್ಕೆ ಬರ್ತೀನಿ ಅಂತ ಹೋದ್ರು, ನಾನು ಇದ್ ಕಡೆಗೆ ಬಂದೆ. ರಂಗೇಗೌಡ್ರು ಎತ್ತೋದ್ರು ಎಲ್ಲ ಇಲ್ಲೇ ಅವ್ರಿ. ಇದ್ಕೋ ಅಡುಗೆ ಮಾಡ್ತಾವ್ರಲ್ಲ, ಅಲ್ಲಿ ಹೋಗಿ ಬರ್ತೀವಿ, ಅಲ್ಲೇ ನಾನು ಕೆಲಸ ನೋಡ್ತೀನಿ ಅಂತಾನ. ಹೋಗ್ಲಿ ಬಿಡಂತ ಸದ್ಯಕ್ಕೆ. ಅಲ್ಲ, ಕಾದು ಕಾದು ಸಾಕಾಗೋಯ್ತು ನನಗೆ. ಯಾರ್ದೆ ಮಗ? ಜಯಕುಮಾರ ಅಳಿಯ ಅಲ್ವಿ? ಹೂನೇ, ತಾರೆ ಮುರ್ಕಿದ ದಿವಸ ಎತ್ಕೊ ಬಂದಿದ್ದು ಸರಿಯಾಗಿ ನೋಡಕ್ಕಾಗ್ಲಿಲ್ಲ ನನ್ನ ಮಗನ. ನೋಡಿ ಅಂತ ಸಂದಕವನಿ. ಹೂ ಕಣ್ಪುಟ್ಟಕ್ಕ, ನಿನ್ನಂಗೆ ಗುಂಡ್ ಕಾವ್ ನೋಡು. ಗುಂಡಣ್ಣ, ಪಾಪ
ಎಲ್ಲ ನಿಮ್ಮಮ್ಮ ಸಂದಕ್ಕಿದೀಗನ ಮಗ್ನಿ ಓಡಿ ಅಂತ ಸಂದಕ್ ಮಾತಾಡ್ತಾನೆ ಅವಾಗ್ಲೇ ಬರ್ರಿ ಸವಿತಮ್ಮ ಪ್ರಮಿಳಮ್ಮ ಸೋಬಿತಕ್ಕೆ ಹೋಗಿ ಮಾತಾಡ್ಸ್ಕೊಂಡ್ ಬರ್ರಿ ಬಿರಿನ ನಾವು ಮಾತಾಡ್ಸಿದ್ದೀವಿ ಕಣ್ಪುಟ್ಟಕ್ಕ ನೋಡಿ ಫೋಟೋ ತೆಗೆಸ್ಕೊಂಡು ಊಟ ಮಾಡಿದ್ವಿ ಹೊಟ್ಟೆ ಎಸ್ತೈತಿ ನಾವು ಬಂದು ಬತ್ತದಂದ್ರೆ ಬಿಸಿ ಬಿಸಿ ಇಡ್ಲಿ ಆಗಿದ್ವು ಒಂದೆರಡು ತಿಂದ್ಬಿಟ್ಟು ಇಲ್ಲೇ ಓಡಾಡ್ಕೊಂಡಿದ್ವಿ ಚಿತ್ರ ಎಲ್ಲ ನೋಡ್ಕೊಂಡ್ ಬಂದ್ವಿ ನೀವು ಬರ್ಲಿ ಅಂತ ಕಾಯ್ತಾ ಇದ್ದೆ ನಡಿರಮ್ಮ ಇನ್ನೇನೈತೆ ಕೆಲಸ ಹೆಣ್ಣುಗಂಡಿ ತಕ್ಕ ಹೋಗಿ ಮಾತಾಡ್ಸ್ಕೊಂಡು ನಾನು ಮಾತಾಡ್ಸಿಲ್ಲೇನೆ ಜಯಕುಮಾರ ಸೋಬಿನ ಮಾತಾಡ್ಸ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಊಟಕ್ಕೆ ಹೋಗ ನಡೀರಿ ನಮ್ಗೂ ಹೊಟ್ಟೆ ಸಿತೈತಿ ಹೋಗಿದ್ದೆ ಕಣ್ಪುಟ್ಟಕ್ಕ ಸಂದಕ್ಕೆಲ್ಲ ಅಡುಗೆ ಮಾಡ್ತಾವ್ರಿ ಇನ್ನ ಮಾಡ್ಲಿ ತಕೊಳ್ಳಿ ನಿಧಾನಕ್ಕೆ ಮಾಡ್ಲಿ ಬಾರತ್ತೆ ಸೋಬಿತಕ್ಕೆ ಹೋಗಿ ಬರನಿ ಅಮ್ಮ ಏನಪ್ಪ ಈ ಕೃಷ್ಣ ಗುರುತ ಸಿಗಲ್ಲ ಅಂಗಡಿ ಆಗ್ಬಿಟ್ಟಿದ್ದಿ ಬೋಸ್ ಅಂತ ಕಾಣಿಸ್ತಾ ಇದೆ ಕಣಪ್ಪ ಈ ಶರ್ಟ್ನಾಗಿ ಹೇಳ್ ಪ್ರಮಿಳಕ್ಕ ಹಾಕೊಂಡಿದ್ದೀನಲ್ಲ ಈ ಶರ್ಟು ಹಾಗಳಪ್ಪ ಹೆಣ್ಣುಗಂಡಿ ತಕ್ಕ ಹೋಗಿದ್ದೆ ಯಾವಾಗ್ಲೇ ಎಲ್ಲಮ್ಮ ಈಗ ಬಂದಿದ್ದೀನಿ ವೀಣಾ ಇಲ್ಲಿದ್ಲಲ್ಲ ಅದಕ್ಕೆ ಬಂದೆ ಕರ್ಕೊಂಡು ಹೋಗೋಣ ಅಂತ ನಡೀರಿ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಬನ ಬರ್ರಿ ಎಲ್ಲ ತೆಗೆಸ್ಕೊಂತವ್ರೆ ಕಣಮ್ಮ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಮತ್ತೆ ಅವ್ರದೆಲ್ಲ ಆಗ್ಲಿ ಬಿಡಪ್ಪಯ್ಯ ಕೂಕಣ ಅಂತ ಒಂದ್ ಕ್ಷಣ ಹೊತ್ತು ಅವ್ರದೆಲ್ಲ ಮುಗೀಲಿ ಏ ಪುಟ್ಟಕ್ಕ ಇಲ್ಲಿ ಕೂಕಂಡ್ರೆ ಆಗ್ತತ ನೆಂಟ್ರು ಇಷ್ಟೆಲ್ಲ ಬರ್ತಾರೆ ಓಡಾಡ್ತಿರ್ತಾರೆ ಮಾತಾಡ್ಸೋಗ ಅವ್ರನ್ನ ನೀನೇ ಬಂದು ಕೂಕಂಡ್ರೆ ಹೆಂಗೆ ನೆಂಟ್ರು ಕೂಕಣಂಗೆ ಮತ್ ನಡೀರಿ ಹೋಗಿ ಎಲ್ಲ ಮಾತಾಡ್ಸ್ಕೊಂಡು ಬರೋನಿ ಅನು ಮದ್ವೆ ಜೋರಾಗೆ ಮಾಡಿಸ್ತಾ ಇದಾರೆ ಕಣೆ ನಾನೇನೋ ಅನ್ಕೊಂಡಿದ್ದೆ ಮಾ ನಾನು ಅನ್ಕೊಂಡಿರ್ಲಿಲ್ಲ ಏ ಉಮಾ ಆಮೇಲೆ ನಿನ್ ತರ್ಲೆ ಬುದ್ಧಿ ಎಲ್ಲ ತೋರಿಸ್ಬೇಡ ಇಲ್ಲಿ ಸೈಲೆಂಟ್ ಆಗಿರ್ಬೇಕು ನನ್ನ ಏನಾದ್ರೂ ಕೆಣಕೊಂಬಂದಿದ್ಯಾ ಅಂದ್ರೆ ಸರಿ ಇರಲ್ಲ ನಿನ್ಗೆ ವಸಂತಿ ಅಕ್ಕ ನೀನ್ ಇಷ್ಟು ಹೇಳಿದ್ಯಾ ಅಂತ ಅಂದ್ಮೇಲೆ ಬಿಡ್ತೀನ ನಿನ್ನ ಒಂದ್ ಕೈ ನೋಡ್ಕೊಂತೀನಿ ನೋಡೆ ಏನೋ ಅಯ್ಯೋ ವಸಂತಿ ಅಕ್ಕ ಸುಮ್ಮನೆ ಇರು ಹಂಗಲ್ಲ ನಾನು ಮದ್ವೆ ಮನೆ ಅಂತಾನು ನೋಡಲ್ಲ ಸುಮ್ಮನೆ ಕೆಣಕೊಂಡ್ ಬರ್ತಾಳ ನನ್ಗೆ ನಿಜ ವಸಂತಿ ಅಕ್ಕ ಒಳ್ಳೆ ಸ್ಯಾರಿ ಹಾಕೊಂಡಿದ್ಯಾ ಸೂಪರ್ ಆಗಿ ಕಾಣಿಸ್ತಾ ಇದ್ಯಾ ಇವತ್ತಂತೂ ನಾನು ನಿನ್ ತಟ್ಟೆಗೆ ಬರಲ್ಲ ಸದ್ಯ ಹಂಗೆ ಇದ್ಬಿಟ್ರೆ ಸಾಕಮ್ಮ ಸರಿ ಬನ್ನಿ ಒಳಗೆ ಹೋಗೋಣ ಇವಳು ಜಾನಕಿ ಬರ್ತೀನಿ ಇರಿ ಅಂತ ಹೇಳ್ಬಿಟ್ಟು ಹೋದವಳು ಇನ್ನ ಬರ್ಲಿಲ್ಲಪ್ಪ ಅನು ನಾವು ಒಳಗಡೆ ಹೋಗಿರ ನಡಿ ಬರ್ತಾಳೆ ಚೇರ್ ಮೇಲೆ ಕೂತ್ಕೊಳ್ಳೋಣ ಅಲ್ಲಿ ಅನು ಪ್ಲೀಸ್ ಬೇಗ ಬಾ ಹೆಣ್ಣುಗಂಡು ನೋಡೋಣ ಯಾಕೆ ನಿನ್ಗೆ ಅಷ್ಟೊಂದು ಅರ್ಜೆಂಟಾ ಮದ್ವೆನೇ ಇಷ್ಟು ಜೋರ ಮಾಡ್ತಾ ಇದ್ದಾರೆ ಮದ್ವೆ ಹೆಣ್ಣು ಗಂಡು ನೋಡೋದು ಬೇಡವಾ ಸರಿ ಬನ್ನಿ ಒಳಗೋಗೋಣ